IAS ಆಫೀಸರ್ಸ್ ಅಂದ ತಕ್ಷಣ ಬೇಸಿಕಲಿ ಒಂದು ನೋಷನ್ ಇದೆ. ಅಂದ್ರೆ ಪವರ್, ಸ್ಯಾಲರಿ, ರೆಸ್ಪೆಕ್ಟ್ ಮತ್ತೆ ಒಂದು ಲೀಡರ್‌ಶಿಪ್ ಕ್ವಾಲಿಟೀಸು. ಇದಿಷ್ಟು ವಿಷಯಗಳು ಸಾರ್ವಜನಿಕರಿಗೆ ಓಹ್ ವಾವ್! ಆಹ್, ಇದೊಂದು ಜಾಬು ನನಗೆ ಸಿಕ್ಕರೆ ಸಾಕಪ್ಪ ಲೈಫಲ್ಲಿ ಅಂತ ಅನ್ನಿಸ್ತಿರುತ್ತೆ. ಬಟ್ ಒಬ್ಬ ಕಾಮನ್ ಮ್ಯಾನ್‌ಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಆ ರಿಯಾಲಿಟಿ ಮತ್ತೆ ಫ್ಯಾಂಟಸಿ ಮಧ್ಯ ನೀವು ನಿಮ್ಮ ಕೆಲಸನೂ ಮಾಡ್ತಾ ಇರ್ತೀರಾ. ಸೊ ಆ ಚಾಲೆಂಜಸ್ ಏನು? ಲೆಟ್ ಮಿ ಪುಟ್ ಇಟ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ನೀವು ಹೇಳಿದ ಖಂಡಿತ ನಿಜ. ಆಸ್ ಅ ಲೇಮನ್ ಆ ಥರನೇ ಕಾಣುತ್ತೆ ಇದೆಲ್ಲ. ಒಂದು ಐಡಿಯಲ್ ಲೈಫ್, ಐಡಿಯಲ್ ಕರಿಯರ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಬಟ್ ಫಾರ್ ಮೀ, ಸಿನ್ಸ್ ಲಾಸ್ಟ್ 2 ಇಯರ್ಸ್ ಇನ್ ದಿಸ್ ಪೊಸಿಷನ್, ಐ ಕುಡ್ ಸೇ ಐ ಆಮ್ ವರ್ಕಿಂಗ್ 3x. ಓಕೆ. 3 ಪಟ್ಟು ಬೇರೆ ಕೆಲಸದವ್ರಿಗಿಂತ ಹೆಚ್ಚಿನ ಕೆಲಸ ಅಂತ ನಾನು ಹೇಳ್ತೀನಿ. ಹ್ಮ್. ಯಾಕೆ ಅಂತ ಹೇಳಿದ್ರೆ, ನಾಟ್ ಟು ಡೀಮೀನ್ ಅದರ್ ಪ್ರೊಫೆಷನ್ಸ್ ಆರ್ ಕೆರಿಯರ್ಸ್, ಬಟ್ ಆಸ್ ಐ ಆಮ್ ವರ್ಕಿಂಗ್ ಇನ್ ಮಿನಿಸ್ಟ್ರಿ, ಇವಾಗಿನ ಒಂದು 10 ವರ್ಷಗಳ ಹಿಂದಿನ ಸರ್ಕಾರದಿಂದ ಅಂತ ಹೇಳೋದಾದ್ರೆ, ನಾವು ತುಂಬಾ ದೊಡ್ಡ ಗೋಲ್ಗಳನ್ನ, ದೊಡ್ಡ ಗುರಿಗಳನ್ನ ಇಟ್ಕೊಂಡು ಭಾರತ ಸರ್ಕಾರ ಇವಾಗ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಗೊತ್ತು 5 ಟ್ರಿಲಿಯನ್ ಎಕಾನಮಿನ ನಾವು ರೀಚ್ ಆಗಬೇಕು ಹ್ಮ್. ಅಂತ ಹೇಳಿ. ಇಟ್ಸ್ ನಾಟ್ ಅ ಸಿಂಪಲ್ ಸ್ಮಾಲ್ ಗೋಲ್. ಇಫ್ ವಿ ಹ್ಯಾವ್ ಟು ರೀಚ್ ದಟ್ ಗೋಲ್, ಈ ಎಲ್ಲ ಸಿಸ್ಟಮ್ಸು ಪ್ಲೇಸ್ನಲ್ಲಿ ಇರಬೇಕು, ವಿಚ್ ಬಿಗಿನ್ಸ್ ವಿತ್ IAS ಆಫೀಸರ್ಸ್. ಸೊ IAS ಆಫೀಸರ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ಸೆಕ್ರೆಟರಿ ಲೆವೆಲ್ ಟಿಲ್ ಒಂದು ಕಮಿಷನರ್ ಆಗಿರ್ಬೋದು, ಒಬ್ಬ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಮಿಷನರ್ವರೆಗೂ ಸಹ ದೇ ಆರ್ ಹ್ಯಾಂಡ್ಲಿಂಗ್ ದ ಎಂಜಿನ್. ಹ್ಮ್. ಎಂಟೈರ್ ಎಂಜಿನ್ ರನ್ ಮಾಡ್ತಾ ಇರೋದೇ ಈ ಒಂದು ಸೆಕ್ಷನ್ ಆಫ್ ದ ಆಫೀಸರ್ಸ್ ಅಂತ ಹೇಳ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಜನಗಳಿಗೆ ಕಾಣುವಂಥ ಏನು ಫೆಸಿಲಿಟೀಸ್ ಅದ್ರ ಜೊತೆಗೆ ತುಂಬಾನೇ ಜವಾಬ್ದಾರಿಗಳು ಬರುತ್ತೆ. ಟು ಪುಟ್ ಇಟ್ ಇನ್ ದಿಸ್ ವೇ, 24/7 ಅಂತಾನೆ ಹೇಳ್ಬೋದು. ಹ್ಮ್. ದ ವರ್ಕ್ ಪ್ರೊಫೈಲ್, ವಿ ಡೋಂಟ್ ಹ್ಯಾವ್ ಎನಿ ಕನ್ಫೈನ್ಡ್ ಟೈಮಿಂಗ್ಸ್. ಇಟ್ ಇಸ್ 24/7 ಡ್ಯೂಟಿ ವಾಟ್ ವಿ ಆರ್ ಇಂಟು. ಓಕೆ. ಈಗ ಐ ಮೀನ್, though it is on weekends or you're on your personal leaves, ಹ್ಮ್. you are answerable, you are accountable for your work, ಹ್ಮ್. and you have to pick your call. It is not like after 5 o'clock I'll switch off my phone ಅನ್ನೋ ಥರ ಇಲ್ಲ. ಹ್ಮ್. ಹ್ಮ್. So we have to answer the calls. We are accountable and responsible more than anything. ಅದೇನು ಫೋರ್ಸ್ ಅಥವಾ ಪ್ರೆಷರೈಸ್ಡ್ ಅಲ್ಲ. ವಿ ಹ್ಯಾವ್ ಟು ಡೂ ಇಟ್. ಆ ಓಕೆ. ಥರದ್ದು ಒಂದು ಸಿಚುವೇಶನ್ ಇರುತ್ತೆ, ಆ ಥರವಾದಂಥ ಒಂದು ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ನಾವು ಎಷ್ಟೇ ಹೊತ್ನಲ್ಲಾದ್ರೂ ಅದು ಇದು ಅಂತ ಹೇಳ್ದೆ ನಾವೇ ಬೈ ಅವರ್ ಸೆಲ್ಸ್ ವಿ ಡೂ ಇಟ್. ಹ್ಮ್. ನೀವಾಗ್ಲೇ ಹೇಳಿದ್ರಿ ಅಂದ್ರೆ ಒಬ್ಬ ನಾರ್ಮಲ್ ಲೇಮ್ಯಾನ್ಗಿಂತ 3x ಕೆಲಸ ಮಾಡ್ಬೇಕಾಗತ್ತೆ. 24/7 ಸಪೋರ್ಟ್ ಇರುತ್ತೆ. ಈ ತರ ಎಲ್ಲ ಹೇಳಿದ್ರಿ. ಡೇ ಟು ಡೇ ಸ್ಕೆಡ್ಯೂಲ್ಸ್ ಒಬ್ಬ IAS ಆಫೀಸರ್ದು ಹೇಗಿರುತ್ತೆ? ಅಂಡ್ ಪರ್ಸನಲ್ ಲೈಫ್‌ಗೆ ಟೈಮ್ ಕೊಡೋದಕ್ಕಾಗತ್ತಾ? ಇದೆಲ್ಲದ್ರ ಮಧ್ಯೆ ದ ಬ್ಯಾಲೆನ್ಸ್ ಬೀಯಿಂಗ್ ಎ ವುಮನ್ ಟು ಫ್ಯಾಮಿಲಿನ ಟೇಕ್ ಕೇರ್ ಹಾ, ಮಾಡೋದಾಗಿರ್ಬೋದು, ಹಾ. ಸುಮಾರಷ್ಟು ವಿಷಯಗಳಲ್ಲೂ ಒಂದು ಹೆಣ್ಣು ತನ್ನನ್ನ ಒಗ್ಗೂಡಿಸ್ಕೊಂಡಿರ್ತಾಳೆ. ಸೊ ಇದೆಲ್ಲ ವಿಷಯಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಡೇ ಟು ಡೇ ಲೈಫ್ ಅಂತ ಬಂದರೆ, ನಾರ್ಮಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 9:30, 10 ಓ ಕ್ಲಾಕ್ ಶುರು ಆಗುತ್ತೆ. 3x ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅದಕ್ಕೂ ಒಂದು ಕಾರಣ ಇದೆ. ಆಲ್ ದ ಟೈಮ್ ದೇರ್ ವಿಲ್ ಬಿ ಒನ್ ಆರ್ ದ ಅದರ್ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ಸ್ ಹ್ಮ್. ನನ್ನ ಸ್ಕ್ರೀನಲ್ಲಿ ಓಡ್ತಾ ಇರುತ್ತೆ. ಸೊ ಐ ವಿಲ್ ಬಿ ಅಟೆಂಡಿಂಗ್ ದಟ್ ವರ್ಚುವಲ್ ಮೀಟಿಂಗ್ ಅಥವಾ ಆನ್ಲೈನಲ್ಲಿ. ನನ್ನ ಮುಂದೆ ಯಾರಾದರೂ ಇರ್ತಾರೆ. ಬಿಕಾಸ್ ಇನ್ ಅ ಮಿನಿಸ್ಟ್ರಿ ವಿ ವರ್ಕ್ ವಿತ್ ಲಾಟ್ ಆಫ್ ಸ್ಟೇಕ್ ಹೋಲ್ಡರ್ಸ್. ತುಂಬ ಜನ ಸ್ಟೇಕ್ ಹೋಲ್ಡರ್ಸ್ ಬರ್ತಾರೆ. ದೇ ವಾಂಟ್ ಟು ವರ್ಕ್ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಅವ್ರಿಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋ ಅಬೌಟ್ ದ ನೋಬಲ್ ವರ್ಕ್ ವಿಚ್ ಇಸ್ ಬೀಂಗ್ ಹ್ಯಾಪನಿಂಗ್ ಅಕ್ರಾಸ್ ದ ಕಂಟ್ರಿ. ಸೊ ಅದಕ್ಕೋಸ್ಕರ ಮಾತಾಡೋವಂಥದ್ದು ಮುಖ್ಯ ಆಗುತ್ತೆ. ಸೊ ದೇರ್ ವಿಲ್ ಬಿ ಒನ್ ಆರ್ ದ ಅದರ್ ವಿಸಿಟರ್ಸ್ ವಿಚ್ ಐ ಹ್ಯಾವ್ ಟು ಟಾಕ್ ಟು, ಎಂಟರ್ಟೈನ್ ಟು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಐ ವಿಲ್ ಬಿ ಸೈನಿಂಗ್ ಸಮ್ ಪೇಪರ್ಸ್. ಹ್ಮ್. ಹ್ಮ್. ಸೊ ಒಂದು ಸೈನ್ ಮಾಡೋ ಅಂಥದ್ದು ಅಥವಾ ಫೈಲ್ಗಳನ್ನ ನೋಡೋ ಅಂಥದ್ದು, ಇದೆಲ್ಲ ಕನ್ಕರೆಂಟಾಗಿ ಆಗ್ತಾನೆ ಇರಬೇಕಾಗುತ್ತೆ. ಸೊ ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ತುಂಬ ಮೀಟಿಂಗ್ಸ್ ಇರುತ್ತೆ. ಹ್ಮ್. ಎವ್ರಿ ಡೇ ನೀವು ನಂದು ವರ್ಕ್ ಶೆಡ್ಯೂಲ್ ನೋಡಿದ್ರೆ ಹ್ಮ್. ಒಂದೊಂದ್ಸಲಿ ಊಟಕ್ಕೂ ಸಹ ಟೈಮ್ ಇರೋದಿಲ್ಲ. ಈವನ್ ಐ ಹ್ಯಾವ್ ಮೈ ಲಂಚ್ ಟಾಕಿಂಗ್ ಟು ಸಮ್ ಒನ್ ಆಫ್ ಮೈ ಕಲೀಗ್ಸ್. ಹ್ಮ್. ನನ್ನ ಟೀಮ್ ಮೆಂಬರ್ಸ್ ಜೊತೆ ಮಾತಾಡ್ಕೊಂಡೆ ಊಟ ಮಾಡೋದು. ಸೊ ಮೀಟಿಂಗ್ಸ್ ಇರುತ್ತೆ. ಫೈಲ್ಗಳನ್ನ ಚೆಕ್ ಮಾಡಿ ಓದಿ ಅದನ್ನು ಮೂವ್ ಮಾಡಬೇಕಾಗುತ್ತೆ. ಐ ಕೆನಾಟ್ ಜಸ್ಟ್ ವರ್ಕ್ ಲೈಕ್ ಎ ಪೋಸ್ಟ್ ಮ್ಯಾನ್. ಹ್ಮ್. ಫೈಲ್ನ ಆ ಥರನೇ ಕಳಿಸ್ಬಿಟ್ರೆ ಅದು ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಆಫೀಸ್ ಅವರ್ಸಲ್ಲಿ ಫೈಲ್ಸ್ ನೋಡೋಕೆ ಹೋಗಲ್ಲ. ಹ್ಮ್. ಐ ವಿಲ್ ಅಟೆಂಡ್ ಟು ಮೀಟಿಂಗ್ಸ್, ಐ ವಿಲ್ ಹ್ಯಾವ್ ಟೀಮ್ ಡಿಸ್ಕಷನ್ಸ್, ಅದೆಲ್ಲ ಮುಗಿಸಿ 6-7 ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿತ್ ಫ್ರೆಶ್ ಮೈಂಡ್ ಐ ವಿಲ್ ಸಿಟ್ ಓಕೆ. at 8 o'clock. ಹ್ಮ್. And it might go till 10, 11. ಹ್ಮ್. I don't know, depending on the number of files and depth I have to go. ಯಾರ್ಯಾರ ಜೊತೆ ಮಾತಾಡಬೇಕು ಏನು ಅಂತೆಲ್ಲ ತಿಳ್ಕೊಂಡು
10-11 ಗಂಟೆವರೆಗೆ ಮೂವ್ ಮಾಡಿ ಮಲಗೋದಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನ್ಯೂಸ್ ಪೇಪರ್ಸು ಅದು ಇದು. ಈ ಬೇರೆ ಇನ್ಯಾವ ಚಟುವಟಿಕೆಗಳಿಗೂ ಕಷ್ಟ ಸಮಯವನ್ನು ಮೀಸಲಿಡೋದು. ಫಾರ್ಚುನೇಟ್ಲಿ ಫ್ಯಾಮಿಲಿ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿದೆ ನನಗೆ, ಟಚ್ ವುಡ್. ಬೋತ್ ಇನ್ ಲಾಸ್ ಆ್ಯಂಡ್ ಪೇರೆಂಟ್ಸ್ ದೇ ಆರ್ ವೆರಿ ಸಪೋರ್ಟಿವ್. ಕಿಡ್ಸ್ ಆರ್ ಇನ್ ಬೆಳೆದಿದ್ದಾರೆ ಅವರು, ದೇ ಡೋಂಟ್ ನೀಡ್ ಮೈ ಡೇ ಟು ಡೇ ಅಟೆನ್ಷನ್. ದೇ ಆರ್ ಇನ್ ಹಾಸ್ಟೆಲ್ ಸ್ಟಡಿಂಗ್ ಇನ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಓಕೆ. So that's where I'm getting this luxury of time, where I can completely, I have devoted my time and everything for the service. ಓಕೆ. ಆ್ಯಂಡ್ ಈಗ ಅಕಸ್ಮಾತ್ ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಗೆ ಯಾವತ್ತಾದ್ರೂ ರಿಗ್ರೆಟ್ಸ್ ಇದೆಯಾ? ಲೈಕ್ ಪರ್ಸ್ನಲ್ ಲೈಫಿಗೆ ಒಂಚೂರು ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ, ಇದೆಲ್ಲ ಅಫೆಕ್ಟ್ ಮಾಡ್ತಿದೆಯಲ್ಲ ಅಂತ. ಈವನ್ ದೋ ಯು ಆರ್ ಡೂಯಿಂಗ್ ನ್ಯಾಷನಲ್ ಸರ್ವಿಸ್ ಮಾಡ್ತಿದ್ರು ಪರ್ಸ್ನಲಿ ಎಲ್ಲಾದ್ರೂ ಒಂದ್ ಕಡೆ ಇನ್ನೊಂದ್ ಸ್ವಲ್ಪ ಇಲ್ಲಿ ಪುಷ್ ಮಾಡ್ಬೇಕಿತ್ತು, ಬಟ್ ನಂಗೆ ಟೈಮ್ ಆಗ್ತಿಲ್ವಲ್ಲ ಅಂತೆಲ್ಲ ಅನ್ಸುತ್ತಾ? No, ಅದೇನಾಗತ್ತೆ ಮನು, ಯು ಹ್ಯಾವ್ ಟು ಫೈಂಡ್ ಅ ಬ್ಯಾಲೆನ್ಸ್. ಕೆಲವೊಂದ್ಸಲಿ ಬೇರೆ ವಿಚಾರಗಳಲ್ಲಿ ಸಿಗುವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ಔಟ್ ವೇ ಮಾಡ್ಬಿಡುತ್ತೆ. ಕರೆಕ್ಟ್. ಈ ರಿಗ್ರೆಟ್ ಏನಿದೆ, ಈಗ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಲ್ವೇಸ್ ಇಟ್ ಇಸ್ ಅಬೌಟ್ ದ ಕ್ವಾಲಿಟಿ ಆಫ್ ಟೈಮ್. ಸೊ ಯು ಕ್ಯಾನ್ ಬಿ ಫಾರ್ entire day with your children without even having a good conversation, without even having a proper guidance to your kids. Adu irbodu. I understand it's a time limitation, but whatever the limited time I get to spend with my kids, I think it's a quality time. ಯಾವ ಥರ ಅಂತ ಹೇಳಿದ್ರೆ, ಸಿನ್ಸ್ ಮೈ ಜರ್ಮನ್ ಡೇಸ್, ಜರ್ಮನಿಲಿ ಇದ್ದಾಗಿಂದನೂ, ಬಿಕಾಸ್ ಮೈ ಡಾಟರ್ ವಾಸ್ ಬಾರ್ನ್ ದೇರ್, ಮೈ ಬೋತ್ ಕಿಡ್ಸ್. ಸೊ ಐ ಎನ್ಶೂರ್, ನಾನು ಎಲ್ಲೇ ಹೋದ್ರೂ, ಆಫೀಸ್ಗೆ ಹೋದರೆ, ಕಾನ್ಫರೆನ್ಸಿಗೆ ಹೋದರೆ, ಈವೆಂಟ್ಸ್, ಫೀಲ್ಡ್ ವಿಸಿಟ್ಸ್, ಐ ಎನ್ಶೂರ್ ದಟ್ ಐ ಟೇಕ್ ಮೈ ಕಿಡ್ಸ್ ಅಲಾಂಗ್ ವಿತ್ ಮಿ. ಸೊ ದಟ್ ಫಸ್ಟ್ ಥಿಂಗ್ ಇಸ್ ದೇ ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇರ್ ಮದರ್ ಇಸ್ ಡೂಯಿಂಗ್. ಆ್ಯಂಡ್ ಎರಡನೇದು, ನಿಮಗೆ ಜಾಸ್ತಿ ಬುದ್ಧಿ ಹೇಳೋ ಪ್ರಮೇಯ ಬರೋದಿಲ್ಲ. ಇಟ್ಸ್ ಸೀಯಿಂಗ್ ಇಸ್ ಬಿಲೀವಿಂಗ್. ಹೌದು. ಬಿಕಾಸ್ ಮೆನಿ ಟೈಮ್ಸ್ ನನ್ನ ಮಕ್ಳದು ಎಂಟೈರ್ ಏನು ಹೇಳ್ತಾರೆ, ನಾನು ಯಾವತ್ತೂ ಅವ್ರಿಗೆ ಆಸ್ ಸಚ್ ಆ ಥರ ಬುದ್ಧಿ ಹೇಳೋದಾಗ್ಲಿ ಹೊಡೆಯೋದಂತೂ ಖಂಡಿತವಾಗ್ಲೂ ಇಲ್ಲ, ಮೀ ಆರ್ ಮೈ ಹಸ್ಬೆಂಡ್. ಬಟ್ ಬುದ್ಧಿ ಹೇಳೋ ಅವಶ್ಯಕತೆನೂ ಜಾಸ್ತಿ ಬರಲಿಲ್ಲ. ವಾಟ್ ಮೈ ಕಿಡ್ಸ್ ಸೇ, ಇನ್ನೂ ಒಂದು ಅಂದರೆ, ಎಲ್ಲಾದರೂ ಆ ಥರ ಹೋದಾಗ, ಮಮ್ಮಿ ಯುವರ್ ಟಾಕ್ ಶುಡ್ ಬಿ ಲೈಕ್ ದಿಸ್. ದೇ ಆರ್ ಇನ್ ಅ ಪೊಸಿಷನ್ ಆಲ್ರೆಡಿ ಟು ಗೈಡ್ ಮೀ ಆ್ಯಂಡ್ ಸಜೆಸ್ಟ್ ಮೀ, ಸಪೋರ್ಟ್ ಮೀ. ಯು ಹ್ಯಾವ್ ಟು ಟಾಕ್ ಲೈಕ್ ದಿಸ್, ಈ ಮಾತಲ್ಲಿ ನಿಮ್ದು ಇದು ಸರಿ ಹೋಗಲಿಲ್ಲ, ಬೆಟರ್ ಯು ಚೇಂಜ್ ದಟ್ ಇನ್ ಯುವರ್ ನೆಕ್ಸ್ಟ್ ಸ್ಪೀಚ್. ಈ ಥರ ಎಲ್ಲ. ಸೊ ದೇ ಆರ್ ಮೈ ಫಸ್ಟ್ ಕ್ರಿಟಿಕ್ಸ್. ಅವರೆಲ್ಲನೂ ದೇ ಚೆಕ್ ಆಲ್ ಮೈ ದಿಸ್ ಥಿಂಗ್, ಸ್ಪೀಚ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಫೀಲ್ಡ್ ವಿಸಿಟ್ಸ್ಗೆ ಹೋದಾಗ ಕೆಲಸಗಳ ಬಗ್ಗೆ ತಿಳ್ಕೊತಾರೆ. ಸೊ ಐ ಥಿಂಕ್ ದಟ್ ಶೇಪ್ಸ್ ಬೆಟರ್ ಫ್ಯೂಚರ್ ಫಾರ್ ಎನಿ ಆಫ್ ದ ಕಿಡ್ಸ್, ಓಕೆ. ಚಿಲ್ಡ್ರನ್.